ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಈ ದಿನ ಬೆಳಿಗ್ಗೆ ಒಂದು 11:30 ಆಗಿದೆ. ಈಗ ಲಾಗ್ನ ಶುರು ಮಾಡಿದೆ. ಸ್ವಲ್ಪ ಕುಂದುರ್ಪಿ ಹೋಗಿ ಬರಬೇಕು. ಇನ್ನೂ ಮನೆ ಕ್ಲೀನಿಂಗ್ ಅಂದರೆ ಒಳಗಡೆದೆಲ್ಲ ಮುಗ್ದಿದೆ. ಹೊರಗಡೆ ಸ್ಟೋರ್ ರೂಮು ಮತ್ತು ವರಂಡ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೋಗಿ ಬಂದಮೇಲೆ ನೋಡೋಣ ಅಂತಂದು ಹೇಳ್ಬಿಟ್ಟು ಒಂದು ವೀಡಿಯೋಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಲಾಗ್ನ ಶುರು ಮಾಡಿದೆ. ಇಲ್ಲಿಂದ ಲಾಗ್ನ ಶುರು ಮಾಡ್ಕೊಂಡು ಹೋಗೋಣ ಅಂತ. ನಾನು ಈ ಬ್ಲ್ಯಾಕ್ ಕಲರ್ ಡ್ರೆಸ್ನ ಹಾಕ್ಕೊಂಡು ವೇರ್ ಮಾಡಿದ್ದೀನಿ ನೋಡಿ. ಇವತ್ತು ಭಾಳ ಚೆನ್ನಾಗಿದೆ ನೋಡಿ. ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ, ಈ ಮಧ್ಯೆ ಹಾಕಿರಲಿಲ್ಲ. ಇದು ಸ್ಲೀವ್ ಫುಲ್ ಈ ಥರ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಸ್ಲೀವ್ ಎಲ್ಲ. ಸೊ ಬ್ಯಾಕ್ ಸೈಡು ಫ್ರಂಟು ಇದೇ ಥರ ಡಿಸೈನೆ. ಭಾಳ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ, ವೇರ್ ಮಾಡಿದ್ರೆ. ಹಾಕ್ಕೊಂಡಿದೀವ ಇಲ್ಲ ಅನ್ನೋ ರೀತಿ ಇರುತ್ತೆ. ವೆಯ್ಟ್ ಅಂದರೆ ಲೈಟ್ ವೆಯ್ಟ್ ಆಗಿರುತ್ತೆ. ಲೈಟ್ ವೆಯ್ಟ್ ಅಂತಾರಲ್ಲ ಆ ಥರ ಡ್ರೆಸ್ ಇದು. ಭಾಳ ಚೆನ್ನಾಗಿದೆ ಬ್ಲ್ಯಾಕು. ಮತ್ತು ಪರ್ಪಲಲ್ಲಿ ಒಂದು ತಗೊಂಡಿದ್ದೆ. ಈಗ ಸದ್ಯಕ್ಕೆ ಇದನ್ನು ಹಾಕೊಂಡು ರೆಡಿ ಆಗಿದ್ದೀನಿ. ಕುಂದುರ್ಪಿ ಅಲ್ಲಿಗೆ ಹೋಗ್ಬಿಟ್ಟು ಏನು ವೀಡಿಯೋ ಏನು ಅಂತ ಇನ್ನೂ ಟಿಫನ್ನು ಮಾಡಿಲ್ಲ. 11:30 ಆಗಿದೆ. ಹೋಗ್ತಾ ಹಾಗೆ ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಸ್ವಲ್ಪ ವೀಡಿಯೋಸ್ ಎಲ್ಲ ಭಾಳ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟೆ ಇಷ್ಟೊತ್ತು. ಈಗ ಅಲ್ಲಿ ಹೋಗ್ಬಿಟ್ಟು ಲಿಂಗದಳ್ಳಿಲಿ ಏನಾದರೂ ಟಿಫನ್ ಮಾಡಿ, ಅಂದರೆ ನಮ್ಮ ಸೈಡವ್ರಿಗೆ ಗೊತ್ತಿರುತ್ತೆ ಕುಂದುರ್ಪಿ ಅಂದರೆ ಎಲ್ಲಿ ಬರುತ್ತೆ, ಯಾವ ಊರು ಅನ್ನೋದು. ಸೊ ಹೊಸಬ್ರಿಗಾದರೆ ಗೊತ್ತಿರಲ್ಲ. ಪಾವಗಡ ಸೈಡು ಅಂದರೆ ಪಾವಗಡದಿಂದ ಈ ಕಡೆ ನಮ್ಮೂರಿರೋದು, ನಾವು ಪಾವಗಡದವರು. ಸೊ ಹಂಗಾಗಿ ಈ ಕಡೆ ಲಿಂಗದಳ್ಳಿಯಿಂದ ಆ ಕಡೆ ಹೋಗಬೇಕು. ಸ್ವಲ್ಪ ಆಂಧ್ರ ಅದು ಕುಂದುರ್ಪಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಶೇರ್ ಮಾಡ್ಕೊತೀನಿ ಎಲ್ಲನೂ. ಹೊಸ್ದಾಗಿದ್ದರೆ ಯಾರಾದರೂ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಬಿಸಿಲಂತೂ ತುಂಬ ಇದೆ. ಈ ಬಿಸಿಲಲ್ಲಿ ಹೋಗೋದಿದೆ ಇವತ್ತು. ನಮಗೂ 2 ವೀಲರಲ್ಲೇ ಹೋಗಬೇಕು ನೋಡಿ. ಹೊರಗಡೆ ಎಷ್ಟು ಬಿಸಿಲು, ಕಣ್ಣು ತೆಗಿಯೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇದೆ ಆಗಲೇ. ಈ ಸಾರಿ ಅಂತೂ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ. ಸ್ಟಾರ್ಟಿಂಗಲ್ಲೇ ಈ ರೀತಿ ಇನ್ನೂ ಎಷ್ಟು ದಿನ ಹೋಗ್ಬೇಕು ಈ ಬಿಸಿಲಲ್ಲಿ ಕಳಿಬೇಕು ಅನ್ನಿಸ್ಬಿಟ್ಟೈತೆ. ಓಕೆ, ಹೊರಡೋಣ. ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಅಂದರೆ ಹೋಟೆಲೇ ತಿನ್ಕೊಬಿಡ್ತೀವಿ. ಇವತ್ತು ಟೈಮ್ ಆಗಿದೆ, ಮಾಡೋಕ್ಕಾಗಲಿಲ್ಲ ನಾನು. ಅಲ್ಲೇ ಹೋಗ್ಬಿಟ್ಟು ಏನಾದರೂ ಲಿಂಗದಳ್ಳಿಲಿ ತಿಂದ್ಕೊಂಡು ಹೊರಡ್ತೀವಿ. ಬನ್ನಿ ಹೋಗೋಣ, ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಯಾವ ರೀತಿ ಹೋಗುತ್ತೆ ಅಂತ. ನಿಮ್ಮ ಜೊತೆ ನಾನು ಹೋಗ್ತಾ ಇರ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಮನೆಯಿಂದ ಹೊರಟ್ವಿ ನೋಡಿ. ಇನ್ನೇನು ಲಿಂಗದಳ್ಳಿ ಹತ್ರ ಅಂದರೆ ಪೆಟ್ರೋಲ್ ಬಂಕ್ ಇದೆಯಲ್ಲ ಲಿಂಗದಳ್ಳಿ ಎಂಟ್ರೆನ್ಸಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಂದ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆಯಲ್ಲ ಗಾಡಿ. ಇದೇ ರೀತಿ ಹೋಗ್ತಾ ಇದ್ದಿದ್ದು ಮೊನ್ನೆ ದಿನ ಗಾಡೀಲಿ. ಹೇಳ್ತೀನಿ ಆಮೇಲೆ. ಈಗ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಕುಂದುರ್ಪಿ ಹೊರಡೋಣ ಅಂತ. ಸ್ವಲ್ಪ ಟಿಫನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಫಸ್ಟ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ವರ್ಕ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಅವ್ರ ಜೊತೆ ಇರಲಿಲ್ಲ ಅಲ್ಲಿ ಮಾತಾಡೋದಕ್ಕೆ. ಹೋದಾಗೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ, ಯಾವಾಗ್ಲೂ ಇರಲಿಲ್ಲ. ಆಮೇಲೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೋಗಿ ಹೋಟ್ಲಲ್ಲಿ 2 ಇಡ್ಲಿ ತಿಂದೆ, ಚಿಕ್ಕದು ಇಡ್ಲಿ ತಿಂದ್ಬಿಟ್ಟು ನೆಕ್ಸ್ಟು ನಮ್ಮ ಮನೆಯವರಲ್ಲೇ ಊಟ ಮಾಡ್ಕೊಂಡು ಬಂದಿದ್ರು. ಕೆಲಸಕ್ಕೆ ಹೋಗಿದ್ರು ಅವ್ರು ಬಂದು ನನ್ನ ಈಗ ವೀಡಿಯೋಗೆ ಅಂತ ಕರ್ಕೊಂಡು ಬರ್ತಾ ಇರೋದು. ಈಗ ನೋಡಿ, ಅಲ್ಲಿಂದ ಬರ್ತಾ ನಾವು ಲಿಂಗದಳ್ಳಿ ಎಲ್ಲ ಬಿಟ್ಟಾದಮೇಲೆ, ಮಲ್ಲಮ್ಮನಹಳ್ಳಿ ಎಲ್ಲ ಬಿಟ್ಟಾದಮೇಲೆ, ಸಾಸ್ಲುಕುಂಟೆ ಅದೆಲ್ಲನೂ ಆಮೇಲೆ ನೆಕ್ಸ್ಟ್ ಸಿಗೋವಂಥದ್ದು ಇದು ದಾರಿ ಇದು. ಸೊ ತುಂಬ ಅಂದರೆ ಸ್ವಲ್ಪ 2 ವೀಲರಲ್ಲಿ ಓಡಾಡೋಕ್ಕೆ ಅಷ್ಟೊಂದು ಸೇಫ್ ಅಲ್ಲ ಅನಿಸುತ್ತೆ ಈ ದಾರಿ. ಹಾಗೆ ಬಂದ್ವಿ. ಬಂದಿದ ತಕ್ಷಣ ಇದು ಹಳ್ಳಿಯಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮರಗಳು, ಮತ್ತು ಮನೆಗಳ ಹತ್ರ ಎಷ್ಟು ತೆಂಗಿನ ಮರಗಳಾಗಿರ್ಬೋದು. ಸೊ ಚೆನ್ನಾಗಿತ್ತು, ಒಂಥರ ಓಡಾಡೋದಕ್ಕೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿಂದ ನಾವು ನೆಕ್ಸ್ಟು ಹೋಗ್ತಾ ಇರೋದು ಕುಂದುರ್ಪಿನೇ. ನಾನು ತೋರಿಸ್ತೀನಿ ಆಮೇಲೆ. ಹಾಗೆ ನಮ್ಮ ಮನೆಯವ್ರು ಹೇಳಿದ್ನಲ್ಲ, ಅವರು ಕೆಲಸ ಏನಾದರೂ ಇದ್ದಾಗ ಅವ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ಬರುವಂಥದ್ದು ನನಗೆ ಎಲ್ಲಾದರೂ ಕರ್ಕೊಂಡು ವೀಡಿಯೋಸ್ಗೆ. ಹಾಗೆ ಬಂದರು ಇವತ್ತು. ಸೊ ಬಂದ್ವಿ ನೋಡಿ ಫೈನಲಿ ಕುಂದುರ್ಪಿ. ನಾನು ಆಗಲೇ ತೋರಿಸಿದ್ದು ಬೆಟ್ಟ, ಕುಂದುರ್ಪಿ ಬೆಟ್ಟ ಅದು. ಇಲ್ಲಿ ನಿಂತ್ಕೊಂಡು ನಾವು ಬರೋಷ್ಟರಲ್ಲಿ ಶಾಪ್ ಇನ್ನೂ ಕ್ಲೋಸ್ ಇತ್ತು, ಅಂದರೆ ಓಪನ್ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಫೈರ್ ಬ್ರ್ಯಾಂಡ್ ಅಂತಂದು ಹೇಳ್ಬಿಟ್ಟು ಅದೇ ಶಾಪ್ಗೆ ನಾವು ಬಂದಿರೋದು ಇವತ್ತು, ಬಟ್ಟೆ ಶಾಪ್ಗೆ. ತುಂಬ ಚೆನ್ನಾಗಿದೆ ಜೆಂಟ್ಸ್ಗೆ. ಒಂದು ಹಬ್ಬಕ್ಕೆ ತುಂಬ ಚೆನ್ನಾಗಿರೋ ಬಟ್ಟೆ ವೇರ್ ಮಾಡಬೇಕಂದ್ರೆ ಸೊ ಒಂದು ಕಡಿಮೆ ಕಾಸ್ಟಲ್ಲೂ ಬರುತ್ತೆ, ಮತ್ತು ಕ್ವಾಲಿಟಿನೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ರೀಸನಬಲ್ ಕಾಸ್ಟಲ್ಲೇ ಕೊಡ್ತಾರೆ. ಇವರು ಟೋಟಲಿ 7 ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ತೋರಿಸೋಣ ಅಂತಂದು ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಗಂಡು ಮಕ್ಕಳು ನಮ್ಮ ಕುಂದುರ್ಪಿ ಸುತ್ತಮುತ್ತ ಇರೋರೆಲ್ಲರೂ ಈ ಶಾಪ್ಗೆ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಒಂದು ವೇಳೆ ಇಲ್ಲ ಆಗಿಲ್ಲ ಅಂದರೆ ಓಕೆ, ನಮಗೆ ಈಗ ಕುಂದುರ್ಪಿ ಇಲ್ಲ, ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಅಂದರೆ ಇವ್ರದ್ದು 7 ಬ್ರಾಂಚ್ ಅಂತ ಹೇಳಿದ್ನಲ್ಲ. ಗುಡಿಬಂಡದಲ್ಲಿ 2 ಓಪನ್ ಆಗಿದೆ, ಮತ್ತು ಒಯ್ಯನ್ ಹೊಸಕೋಟೆಯಲ್ಲಿ ಒಂದು, ಮಡಕ್ಷಿರದಲ್ಲೊಂದು, ಪಾವಗಡದಲ್ಲೊಂದು, ಅಮರಾಪುರದಲ್ಲೊಂದು, ಮತ್ತು ಇಲ್ಲಿ ಕುಂದುರ್ಪಿಯಲ್ಲೊಂದು. ಸೊ ಇಷ್ಟು ಹತ್ರ ಓಪನ್ ಆಗಿದೆ. ನಿಮ್ಗೆ ಎಲ್ಲಿ ಅವೈಲೇಬಲ್ ಇರುತ್ತೋ ಅಲ್ಲಿ ತೊಗೊಳ್ಳಿ. ಸೊ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ವೇರ್ ಮಾಡ್ಕೊಂಡಾಗ. ನಾನು ಇಲ್ಲಿಂದ ಒಂದು ಜೊತೆ ತೊಗೊಂಡೆ ನಮ್ಮ ಮನೆಯವರಿಗೆ ಕೊನೆಯದಾಗಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ್ದು ತೊಗೊಂಡೆ ಏನು ಅಂತ. ಸೊ ಇಲ್ಲಿ ನನಗೆ ವೀಡಿಯೋಗೆ ಯಾವ್ದಾವ್ದು ಬೇಕು ಅಂತಂದು ಅದೆಲ್ಲ ತಕ್ಕೊಡಿ ಅಂತ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶರ್ಟ್ಸ್ ಎಲ್ಲನೂ ಭಾಳ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಸೈಜಸ್ಸು ಸಿಗುತ್ತೆ, ಎಸ್ಸಿಂದ ಎಮ್ಮು, XL, XXL, L ಎಲ್ಲ ಸಿಗುತ್ತೆ ನೋಡಿ. ಅದರಿಂದ ನಾನು ಎಲ್ಲಲ್ಲಿ ಕೇಳಿದೆ, ನನ್ನ ತಮ್ಮನಿಗೆ ಎಲ್ಲಲ್ಲ, ಹಾಗಾಗಿ ಈ ಕಡೆಯಿಂದ ತೋರಿಸಿದ್ರು. ಅದೆಲ್ಲ ನೋಡಿ ಹಾಗೆ ವೀಡಿಯೋಗೆ ಅದರಲ್ಲೇ ತೋರಿಸೋಣ ಅಂತಂದು ಎಲ್ಲ ಸೈಜಲ್ಲಿ ಒಂದೊಂದು ತೊಗೊಂಡೆ.
ಸೊ ನೋಡ್ತಾ ಇರ್ಬೋದು. ಇದು ಇನ್ನೂ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ. ಬೇಬಿ ಪಿಂಕ್ ವಿತ್ ವೈಟ್ ಲೈನ್ಸ್ ಬರುತ್ತೆ. ಭಾಳ ಚೆನ್ನಾಗಿತ್ತು ಶರ್ಟ್ ಇದು ಕಲರು. ಅದು ವೀಡಿಯೋಗೆ ಒಂಥರ ವೈಟ್ ಥರನೇ ಕಾಣಿಸ್ತಾ ಇದೆ ಅಷ್ಟೇ. ಅದಕ್ಕೆ ಅದರಲ್ಲಿ ಇನ್ನೂ ಯಾವ್ಯಾವ ಥರ ಪ್ಯಾಟರ್ನ್ ಇದೆ ಅದೆಲ್ಲ ತೋರಿಸಿ ಡಿಫ್ರೆಂಟ್ ಆಗಿರೋದು ಅಂತ ಹೇಳಿದೆ. ಅದಕ್ಕೆ ಒಂದೊಂದಾಗಿ ಎಲ್ಲ ತೆಗೆದು ಹಾಕ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಲೈವಲ್ಲೇ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೂ ಅರ್ಥ ಆಗೋ ರೀತಿ ಹೇಳಿದ್ದೀನಿ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಾಲ್ ಬಗ್ಗೆ ತುಂಬ ಜನ ವಿಚಾರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸೊ ಕಾಲ್ ಪೇನ್ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಬಾವು ಜಾಸ್ತಿ ಇದೆ. ನಾಳೆ ಹಾಸ್ಪಿಟಲ್ ಹೋಗೋಣ ಅಂತ ಇದ್ದೀವಿ. ಸೊ ಹೋದರೆ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ಸದ್ಯಕ್ಕೆ ಈ ಶರ್ಟ್ಸ್ ಇವೆಲ್ಲ ನೋಡ್ಕೊಂಡು ಹಬ್ಬಕ್ಕೆ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಕ್ಕೊಂಡು ಸೊ ಹಬ್ಬನ ತುಂಬ ಖುಷಿಯಿಂದ ಮಾಡಿ. ಈ ಹಬ್ಬ ನನಗೆ ಈ ರೀತಿ ಬಂದಿದೆ, ಯುಗಾದಿ ಹಬ್ಬ. ಸೊ ಚೆನ್ನಾಗಿ ಬಂದಿಲ್ಲ ಈ ವರ್ಷ. ಹಬ್ಬದಲ್ಲಿ ನನಗೆ ಆಗುತ್ತೋ ಇಲ್ವೋ ನೋಡೋಣ, ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅದನ್ನು ಶೇರ್ ಮಾಡ್ಕೊತೀನಿ. ಟೋಟಲಿ ನನಗೆ ತುಂಬ ರೆಸ್ಟ್ ಬೇಕಾಗುತ್ತೆ ಕಾಲಿಗೆ, ಅಷ್ಟೊಂದು ಏಟ್ ಆಗಿಬಿಟ್ಟಿದೆ ಕಾಲು. ಫುಲ್ಲು ಜಾಸ್ತಿ ಬಾವು ಬಂದಿದೆ, ನೆನ್ನೆಗಿಂತಲೂ ಇವತ್ತು ಜಾಸ್ತಿ ಬಾವು ಬಂದಿದೆ. ಅದಕ್ಕೋಸ್ಕರ ಇರಲಿ, ಎಲ್ಲ ನಮ್ಮ ಒಳ್ಳೆಯದಕ್ಕೆ ಆಗೋದು ಅಂತಾರಲ್ಲ, ಅದು ನಿಜ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೋಗ್ತಾ ಇರಬೇಕಷ್ಟೇ. ನೋಡಿ ಇಷ್ಟೆಲ್ಲ ಶರ್ಟ್ ತೋರಿಸಿದ್ದು. ಸೊ ಇದು ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ. ಇದರಲ್ಲಿ ಫಾರ್ಮಲ್ಸಲ್ಲಿ ತಗೊಂಡಿದ್ದು ನಮ್ಮ ಹಸ್ಬೆಂಡ್ಗೆ. ತುಂಬ ಚೆನ್ನಾಗಿತ್ತು ಬಟ್ಟೆ. ಇದಕ್ಕೆ ಬ್ಲ್ಯಾಕ್ ಕಾಂಬಿನೇಷನ್ ಪ್ಯಾಂಟ್ ತೊಗೊಂಡೆ. ಎಕ್ಸಲೆಂಟ್ ಆಗಿದೆ ಕಲೆಕ್ಷನು. ನೋಡಿ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಫುಲ್ಲು. ಹಲೋ ಎಲ್ರಿಗೂ, ಕುಂದುರ್ಪಿ ಹತ್ರ ನಾನು ಫೈರ್ ಬ್ರ್ಯಾಂಡ್ ಒಂದು ಶಾಪ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಮೆನ್ಸ್ ವೇರ್ ಇದು ಟೋಟಲಿ. ಸೊ ಕ್ವಾಲಿಟಿ ವೈಸ್ ನೋಡೋದಾದ್ರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಫಾರ್ಮಲ್ ಅಲ್ಲಿ ತೋರಿಸ್ತಾ ಇನ್ ಶರ್ಟ್. ಇದಕ್ಕೆ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ನೀವು ಡ್ರೆಸ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ ಯುಗಾದಿ ಹಬ್ಬದಲ್ಲಿ. ಹೆಣ್ಮಕ್ಳೆಲ್ಲ ಕಳೆದೋಗ್ಬಿಡ್ತಾರೆ. ಸೊ ಎಕ್ಸ್ಟ್ರಾ ಗ್ಲಾಮರ್ ಲುಕ್ ಬರುತ್ತೆ ನಿಮ್ಗೊಂದು ಈ ಡ್ರೆಸ್ ಎಲ್ಲ ವೇರ್ ಮಾಡಿದ್ರೆ. ನೋಡಿ, ಒಂದು ಕಡಿಮೆ ಕಾಸ್ಟಲ್ಲೇನೆ ಆರಾಮಾಗಿ ಎಲ್ಲರೂ ಮಿಡಲ್ ಕ್ಲಾಸ್ ಅವರು, ಬಡವರು ತಗೊಳ್ಳೋಂಥ ಬಟ್ಟೆಗಳು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತಾ ಇರೋ ಶರ್ಟ್ಸ್ ಎಲ್ಲನೂ ಇಲ್ಲೇನೆ. ಸೊ ನಿಮ್ಗೆ ಯಾವುದೇ ಥರ ಒಂದು ಪ್ರಿಂಟೆಡ್ ಬೇಕಾ, ಚೆಕ್ಸ್ ಬೇಕಾ, ಫಾರ್ಮಲ್ಸ್ ಬೇಕಾ, ಇಲ್ಲ ಈ ಥರ ನೋಡಿ ಇದೊಂದು ತೋರಿಸ್ನಲ್ಲ ಬೇಬಿ ಪಿಂಕು. ವಾವ್, ಎಷ್ಟು ಚೆನ್ನಾಗಿದೆ ಲೈನ್ಸ್. ವೈಟ್ ವಿತ್ ಬೇಬಿ ಪಿಂಕ್ ಕಲರಲ್ಲಿ ಲೈನ್ಸು ಭಾಳ ಚೆನ್ನಾಗಿದೆ. ಇದಕ್ಕೆಲ್ಲ ಬ್ಲ್ಯಾಕ್ ಪ್ಯಾಂಟ್ ಎಲ್ಲ ವೇರ್ ಮಾಡಿದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇನ್ನೂ ಏನೇನೆಲ್ಲ ಸಿಗುತ್ತೆ ಇಲ್ಲಿ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ. ಗಂಡು ಮಕ್ಳು ಆದಷ್ಟು ನಮ್ಮ ಲಿಂಗದಳ್ಳಿ ಸುತ್ತಮುತ್ತ ಅವರು ಮತ್ತು ನಮ್ಮ ಕುಂದುರ್ಪಿ ಸುತ್ತಮುತ್ತ ಅವರು, ಇದು ಆಂಧ್ರ ಆಗಿರುತ್ತೆ. ಸೊ ಸ್ವಲ್ಪ ದೂರ, ನಮ್ಮ ಲಿಂಗದಳ್ಳಿ ಬಿಟ್ರೆ ಒಂದು ಸ್ವಲ್ಪ ಮಲ್ಲಮ್ನಹಳ್ಳಿ ಗೇಟು ಅಲ್ವಾ, ಮಲ್ಲಮ್ನಹಳ್ಳಿ ಊರದು. ಅನ್ನಪ್ಪ, ಮಲ್ಲಮ್ನಹಳ್ಳಿ, ವೆಂಕಟಮ್ಮನಹಳ್ಳಿ, ಕುಂದುರ್ಪಿ, ಸಾಸುಕುಂಟೆ ಇದೆಲ್ಲ ಮುಗ್ದಾದ್ಮೇಲೆ ಬರುತ್ತೆ ಕುಂದುರ್ಪಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬನ್ನಿ, ಅಮರಾಪುರದಿಂದನೂ ಬರ್ಬೋದು. ಬಹಳ ಚೆನ್ನಾಗಿದೆ. ಇವ್ರದ್ದು 7 ಬ್ರಾಂಚ್ ಇದೆ ಅಲ್ಲ, 7 ಬ್ರಾಂಚ್ ಇದೆ. ಮಡಕಶಿರಾದಲ್ಲೂ ಇದೆಯಾ, ಮಡಕಶಿರ, ಪಾವಗಡ, ಯಾವ್ದು ಅಮರಾಪುರಂ, ಮತ್ತೆ ಕುಂದುರ್ಪಿ, ಮತ್ತೆ ಗುಡಿಬಂಡದಲ್ಲಿ 2 ಇದೆ ಅಂತೆ. ಸೊ ನೋಡಿ ನಿಮ್ಗೆ ಒಯ್ಯನ್ ಹೊಸಕೋಟೆಯಲ್ಲಿ ಇದೆಯಂತೆ. ನೋಡಿ ನಿಮ್ಗೆ ಎಲ್ಲಿ ಅವೈಲೇಬಲ್ ಇದ್ರೆ ಸೊ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆದಷ್ಟು ಕುಂದುರ್ಪಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಆರಾಮಾಗಿ ತಗೊಂಡೋಗಿ ಹಬ್ಬಕ್ಕೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ ಬಟ್ಟೆಗಳು. ಸೊ ಇದೆಲ್ಲ ಅಷ್ಟೇ, ಇದೆಲ್ಲ ನೋಡ್ತಾ ಇರ್ಬೋದು. ನಿಮ್ಗೆ ಯಾವುದೇ ತರ ಸೈಜಲ್ಲಿ ಇಲ್ಲಿ ಎಮ್, ಎಲ್, XL, XXL ಸಿಗುತ್ತಾ? XXL ಅಲ್ಲಿ ಎಲ್ಲರಲ್ಲೂ ಸಿಗುತ್ತೆ. ಒಂದ್ಸಾರಿ ವಿಸಿಟ್ ಮಾಡಿ ಶಾಪ್ಗೆ. ನಾನು ಹೇಳೋದಕ್ಕಿಂತ ವಿಡಿಯೋದಲ್ಲಿ ತೋರಿಸೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಕ್ಲಾತ್ ವೈಸು ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದೆ. ಸೊ ಈ ತರ ಫಾರ್ಮಲ್ಸ್ ಹಾಕಲ್ವಲ್ಲ ನೀವು, ಯಾಕೆ ಅಂದ್ರೆ ಇದ್ರೆ ಹಾಕಂತೀನಿ, ಇಲ್ಲ ಮನೆಯಲ್ಲಿ ಅಂತ ಹೇಳ್ತಾವ್ರೆ. ಸೊ ನೋಡೋಣ, ಫಾರ್ಮಲ್ಸ್ ನೆಕ್ಸ್ಟ್ ಟೈಮ್ ಫಾರ್ಮಲ್ ಒಂದು ಡ್ರೆಸ್ ತಗೊಡ್ಬೇಕು ಪಾಪ ನಮ್ಮ ಮನೆಯವರು. ಹಂಗೇನಿಲ್ಲ, ನಾನು ತಗೊಟ್ರೆ ಹಾಕಂತಾರೆ, ಆ ಥರ ಏನಿಲ್ಲ. ಅವ್ರು ತಗೋಬೇಕು, ಏನಂದ್ರೆ ಸ್ವಲ್ಪ ಕಂಜೂಸ್ ಬುದ್ಧಿ ಜಾಸ್ತಿ, ಏನೋ ತಗೊಳಕ್ ಹೋಗಲ್ಲ ಬೇಗ. ನಾವಾದ್ರೆ ಹೆಣ್ಮಕ್ಳು ಬೇಗ ಬೇಗ ಖರ್ಚ್ಕೊಂಡ್ಬಿಡ್ತೀವಿ. ಇಲ್ಲಿ ನೋಡೋದಾದ್ರೆ ಪ್ಯಾಂಟದು ನೋಡಿ, ಕಾಟನ್ ಇದು. ನೋಡಿ ಇದೆಲ್ಲ ಕಾಟನ್ ಪ್ಯಾಂಟ್ಸ್. ಇದು ನಿಮ್ಗೆ ಕಾಟನ್ ಅಲ್ಲಿ ಬೇಕಂದ್ರೆ ಕಾಟನ್ ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಇದೆಲ್ಲ ಫಾರ್ಮಲ್ಸ್ ಇಲ್ಲಿ ಇಟ್ಟಿರೋದೆಲ್ಲನು. ಸೊ ನಾನು ಫಾರ್ಮಲ್ ಶರ್ಟ್ ತೋರಿಸಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗೋ ತರ ಇಲ್ಲಿ ಪ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಲುಕ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದೇ ತರದ್ದೇ ನಿತಿನ್ ಮೊನ್ನೆ ನಿಂದಳ್ಳಿನ ತಗೊಂಡ್ ಬಂದ ಎಂಜೆ ಫ್ಯಾಷನ್ ಅಲ್ಲಿ, ಸೇಮ್ ಕ್ಲಾತ್. ಎಷ್ಟು ಕೊಟ್ಟು ಅವ್ನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಫಾರ್ಮಲ್ ಸಿಗುತ್ತೆ. ಇನ್ನೇನಕ್ಕೆ ಫಾರ್ಮಲ್ ಪ್ಯಾಂಟಲ್ಲಿ ನೀವು ಬಿಚ್ಚಿ ತೋರಿಸೋದು, ಎಲ್ಲ ಫಾರ್ಮಲ್ ಅಂದರೆ ಒಂದೇ ಥರ ಇರುತ್ತೆ, ಯೂನಿಫಾರ್ಮ್ ಇದ್ದಂಗೆ. ಸೊ ಇದು ಫಾರ್ಮಲ್ ಪ್ಯಾಂಟ್ಗಳು. ಅದಾದಮೇಲೆ ಇದು ನೋಡಿ ಜೀನ್ಸ್ ಸೆಕ್ಷನ್. ಇದು ಇಲ್ಲಿ ಕಾರ್ಗೋ ಪ್ಯಾಂಟ್ ಸಿಗುತ್ತೆ, ಮತ್ತು ಜೀನ್ಸಲ್ಲಿ ಫ್ಯಾನ್ಸಿ ಟೈಪ್ ಬೇಕಂದ್ರೂ ಸಿಗುತ್ತೆ. ಇದರಲ್ಲಿ ಒಂದೆರಡು ತೋರಿಸ್ತೀನಿ. ಇಲ್ಲಿ ಮಡ್ಚಿಟ್ರಾಗ ಓಕೆ ನೋಡಿ, ಇದು ಫ್ಯಾನ್ಸಿಯಲ್ಲಿ. ಸೊ ಈ ತರ ಒಂದು ಪ್ಯಾಚ್ ತರ ಇರುತ್ತಲ್ಲ, ಅಂತ ಒಂದು ನನ್ನ ಮಕ್ಳು ಬಹಳ ಇಷ್ಟ. ಪಾವಡ ಫುಲ್ ಸುತ್ತಾಡ್ಸಿದ್ದಾರೆ ಈ ನೆಕ್ಸ್ಟ್ ಓದಿಯರು. ತುಂಬಾ ಕಷ್ಟಪಟ್ಟು ಈ ತರ ಪ್ಯಾಂಟ್ ನೋಡೋದಕ್ಕಲ್ಲಿ ಆ ಥರ. ಈಗೆಲ್ಲ ಟ್ರೆಂಡಿ ಆಗಿರೋವು ವೇರ್ ಮಾಡಕ್ಕೆ ಇಷ್ಟಪಡ್ತಾರೆ ಅವರು. ಅಂದ್ರೆ ನೀಟಾಗಿದು ಏನು ಇಲ್ಲ, ಪ್ಲೈನು ಜೀನ್ಸಲ್ಲಿ ಈ ಥರ ಕಾರ್ಗೋ ಪ್ಯಾಂಟ್ ತೋರಿಸ್ತೀನಿ.
ಸೊ ಇದು ತುಂಬ ಚೆನ್ನಾಗಿರುತ್ತೆ. ನಾವು ಲೇಡೀಸ್ ಆದರೂ ವೇರ್ ಮಾಡ್ಬೋದು, ಇಲ್ಲ ಜೆಂಟ್ಸ್ ಆದರೂ ವೇರ್ ಮಾಡ್ಬೋದು. ಇದಕ್ಕೆ ಈ ಪ್ಯಾಂಟ್ನ ನೋಡಿ, ಕಾರ್ಗೋ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಜೀನ್ಸು ಮತ್ತು ಕಾರ್ಗೋ ಫಾರ್ಮಲ್ ಅಂದರೆ ಪ್ಲೈನ್ ಜೀನ್ಸು ಅದರಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ ಜರ್ಕಿನೂ ಸಿಗುತ್ತೆ ನೋಡಿ, ಜರ್ಕಿನ್ ಎಲ್ಲ ಸಿಗುತ್ತೆ. ಸೊ ತುಂಬಾ ಸಾಫ್ಟ್ ಆಗಿದೆ, ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ವೇರ್ ಮಾಡ್ಕೋಬಹುದು ಈ ಚಳಿಗೆ ಅಂತ ಟೈಮಲ್ಲಿ. ಇನ್ನೊಂದು ಜರ್ಕಿನ್ ಎಲ್ಲ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ವಿಂಟರ್ ಸೀಸನ್ ಅಲ್ಲಿ ಹೋಗ್ಬೇಡಿ, ಸಮ್ಮರ್ ಸೀಸನ್ ಅಲ್ಲಿ ತಗೊಳ್ರಿ. ಯಾಕಂದ್ರೆ ಅವಾಗ ಇನ್ನೂ ಸ್ವಲ್ಪ ಸೇಲ್ ಆಗದಿರೋವೆಲ್ಲ ಸ್ಟಾಕ್ ಇಟ್ಟಿರ್ತಾರಲ್ಲ, ಅವಾಗ ಸ್ವಲ್ಪ ರೀಸನಬಲ್ ಕಾಸ್ಟ್ ಕೊಡ್ತಾರೆ. ಸೊ ಇದು ನಾನು ಓನ್ಲಿ ಸಜೆಸ್ಟ್ ಮಾಡ್ತಾ ಇರೋದು ನಿಮ್ಗೆ ಅಷ್ಟೇ, ಓನಾಗೆ. ಸೊ ಯಾವ್ರೇನು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಸೀಸನ್ ಇದ್ದಾಗ ತಗೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಅಲ್ಲಿ ಸ್ವಲ್ಪ ರೇಟೇ ಇರುತ್ತೆ ಯಾವುದೇ ಆಗಿರ್ಬೋದು. ಸೊ ಈಗ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ನೋಡೋದಾದ್ರೆ ಈ ಸೆಕ್ಷನ್ ಬಂದ್ಬಿಟ್ಟು ಇದು ಶಾರ್ಟ್ಸ್ ಮತ್ತೆ ನೈಟ್ ಪ್ಯಾಂಟ್ಸ್. ಇಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಆಗ್ಲೇನೆ. ಸೊ ಇನ್ನು ಮತ್ತೆ ಅದನ್ನ ಓಪನ್ ಮಾಡಿ ತೋರಿಸೋದು ಬೇಡ, ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಶಾರ್ಟ್ಸ್ ಬಂದ್ಬಿಟ್ಟು ಈ ತರ 2 ಟೈಪ್ ಸಿಗುತ್ತಾ, ಇನ್ನು ಬೇರೆ ವೆರೈಟಿ ಇದೆಯಾ? 2 ಟೈಪಲ್ಲಿ ಸಿಗುತ್ತೆ. ಇನ್ನು ಕಲರ್ಸ್ ಬೇಕಾದ್ರೆ ನಿಮ್ಗೆ ವೆರೈಟಿ ಆಫ್ ಕಲರ್ಸ್ ಇದೆ, ನಾನು 2 ಪೀಸ್ ಮಾತ್ರ ತೋರಿಸ್ತಾ ಇರೋದು. ಅದಾದ್ಮೇಲೆ ಇದು ನೈಟ್ ಪ್ಯಾಂಟ್ಸ್ ನೋಡಿ, ಇದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಮಾಡೆಲ್ಸ್ ಇದೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಒಂದ್ ವೇಳೆ ಬಂದಿಲ್ಲಿ ನೀವು ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಆನ್ಲೈನ್ ಏನಾದ್ರು ಕೊರಿಯರ್ ಮಾಡ್ತೀರಾ ನೀವು? ಇಲ್ವಾ? ಆನ್ಲೈನ್ ಕೊರಿಯರ್ ಅವೈಲೇಬಲ್ ಇಲ್ಲ, ನೀವು ಡೈರೆಕ್ಟ್ ಶಾಪ್ಗೆ ಬಂದು ವಿಸಿಟ್ ಮಾಡಿ ತಗೊಂಡೋಗ್ಬೇಕು. ಸೊ ಆನ್ಲೈನ್ಗಿಂತಲೂ ಡೈರೆಕ್ಟ್ ಆಗಿ ಈ ರೀತಿ ನೋಡಿ ಒಂದ್ ವೇಳೆ ಬಂದು ತುಂಬಾ ಚೆನ್ನಾಗಿ ಇಷ್ಟಪಡ್ತೀರಾ. ನಾನು ಗಂಡ್ಮಕ್ಳು ಬಟ್ಟೆ ನೋಡಿದ ತಕ್ಷಣ ಫುಲ್ ಇದಾಗೋದೆ, ಅಷ್ಟು ಚೆನ್ನಾಗಿದೆ ಬಟ್ಟೆ. ಕಲರ್ ಆ ತರ ಇದೆ, ಬಹಳ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ಮತ್ತೆ ಕಲರ್ ಏನಾದ್ರು ನೀವು ತಗೊಂಡಿರೋಂಥ ಶರ್ಟ್ಸ್ ಕಲರ್ ಹೋದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅಲ್ವಾ? ಎಕ್ಸ್ಚೇಂಜ್ ಮಾಡ್ತೀರಾ? ಹೌದು, ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಸೊ ನೋಡಿ, ಇಷ್ಟೊಂದು ಪ್ಯಾಟರ್ನ್ ತೋರಿಸ್ತೇನೆ ನಿಮಗೆ ಇದು ನೈಟ್ ಪ್ಯಾಂಟ್ಸ್ ಅಲ್ಲಿ. ಓಕೆ, ನಿಮ್ಗೆ ಏನಾದ್ರು ಸಿಂಕ್ ಆಗೋದಾಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಏನೇ ಆಗಿರ್ಬೋದು, ಕಲರ್ ಹೋಗೋದಾಗಿರ್ಬೋದು, ಇಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ಬಟ್ಟೆಯಲ್ಲಿ, ಸೊ ನಿಮ್ಗೆ ಎಕ್ಸ್ಚೇಂಜ್ ಇರುತ್ತೆ. ಇದು ಗ್ಯಾರಂಟಿ ಕೊಡ್ತಾರೆ. ನೋಡಿ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದ್ ವೇಳೆ ಬಂದು. ಓಕೆ, ಶಾಪ್ ಅಡ್ರೆಸ್ ಬಂದು ಕುಂದುರ್ಪಿ, ಅಮರಾಪುರಂ ರೋಡ್, ಫೈರ್ ಬ್ರ್ಯಾಂಡ್ ಅಂತ ಅಮ್ಮವ್ರ ದೇವಸ್ಥಾನ ಪಕ್ಕ ಇದೆ. ನೀವು ಒಂದ್ಸಾರಿ ಬರ್ಬೇಕಾದ್ರೆ ಒಂದ್ಸರಿ ಇವರ ಕಾಂಟ್ಯಾಕ್ಟ್ ನಂಬರ್ನ ಬೇಕಾದ್ರೆ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನಾದ್ರು ಟ್ರಯಲ್ ರೂಮ್ ಬೇಕಂದ್ರೆ ಟ್ರಯಲ್ ರೂಮು ಅವೈಲೇಬಲ್ ಇದೆ ಇಲ್ಲಿ ನೋಡಿ. ಬಂದಿಲ್ಲೇ ಮಿರರ್ ಎಲ್ಲ ಹಾಕ್ಸಿದ್ದಾರೆ, ಆರಾಮಾಗಿ ಬಂದು ಬಟ್ಟೆ ಟ್ರಯಲ್ ಮಾಡ್ಕೊಂಡು ತಗೊಂಡೋಗ್ಬೋದು ನೋಡ್ಕೊಂಡು. ಸೊ ನಿಮ್ಗೆ ಇಷ್ಟ ಆಗುವಂತ ಬಟ್ಟೆಗಳೇ ಪರ್ಚೇಸ್ ಮಾಡ್ಕೊಂಡು. ಫೈನಲಿ ನಾನು ಎಲ್ಲ ಶಾಪ್ ಎಲ್ಲ ತೋರಿಸಿದ್ದಾಯ್ತು, ನಿಮಗೆ ಏನೇನೆಲ್ಲ ಸಿಗುತ್ತೆ ಶಾಪಲ್ಲಿ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಸೊ ನಿಮಗೂ ಅರ್ಥ ಆಗಿರುತ್ತೆ, ಬಂದು ಒಂದ್ಸರಿ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ನಮ್ಮ ಮನೆಯವ್ರಿಗೆ ಒಂದು ಜೊತೆ ತೊಗೊತೀನಿ ಅಂತ, ನಾನು ಫಾರ್ಮಲಲ್ಲಿ ತೊಗೊಂಡೆ, ಭಾಳ ಚೆನ್ನಾಗಿದೆ. ಅದೊಂಥರ ಕ್ರೀಮ್ ಕಲರ್ ಥರ ಬರುತ್ತೆ ಶರ್ಟು. ಕ್ರೀಮ್ ಅಂದರೆ ಅಷ್ಟೊಂದು ಕ್ರೀಮ್ ಅಲ್ಲ, ಅದೊಂಥರ ಆಫ್ ವೈಟ್ ಅಂತಾರಲ್ಲ ಆ ಥರ. ಸೊ ಅದ್ರ ಜೊತೆಗೆ ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಸೊ ಇದು ಯಾವಾಗಲಾದರೂ ಅವರು ವೇರ್ ಮಾಡಿದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ಅದನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಹಾಗೆ ನೀವು ಯುಗಾದಿ ಹಬ್ಬನ ಚೆನ್ನಾಗಿ ಖುಷಿಯಿಂದ ಆಚರಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಈ ಬಟ್ಟೆ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮನೆ ಕಡೆ ಬರ್ತಾನೆ ಗಾಡೀಲಿ ದಬ್ಬಾಕೊಂಡಿದ್ದು ನಾನು ನಮ್ಮ ಮನೆಯವರು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ. ಯುಗಾದಿ ಹಬ್ಬ ಎಲ್ರಿಗೂ ಒಂದು ಸುಖ, ಶಾಂತಿ, ನೆಮ್ಮದಿ, ಆಯುಷ್ ತರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.